ಸ್ನೇಹಿತರೆ, ಯಾವ್ದಾರ ರಸ್ತೆಯಲ್ಲಿ ಗಾಡಿ ಹೋಗ್ತಾ ಇದ್ರೆ ತಿರುಗಿ ನೋಡೋ ಅಂತ ಗಾಡಿ, ಸೌಂಡ್ ಬರೋ ಅಂತ ಗಾಡಿ ಯಾವ್ದಪ್ಪ ಅಂದ್ರೆ RX ಗಾಡಿ. ಅದು ಡ್ರನ್ 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 ಪಟ್ರ 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 ಅಂತ ಹೋಗ್ತಾ ಇರ್ತೈತೆ. ಆಚೆಗಡೆ ಜನ ಬೈಕೊಂತ ಇರ್ತಾರೆ, ಆದ್ರೂ ಗಾಡಿ ಇಕ್ಕಿರೋರು ಮಾತ್ರ ಸೌಂಡ್ ಮಾತ್ರ ಬಿಡಲ್ಲ. ಯಾಕೆ ಅಂದ್ರೆ ಅದು ಯಾವ ಗಾಡಿ ಅಂದ್ರೆ RX 100, RX 125, RX 135, RX Z, RX G ಗಾಡಿ. ಇಷ್ಟೆಲ್ಲ ನೋಡಿದ್ಮೇಲೆ ಎಲ್ಲಿಂದ ಉಟ್ಕೊಂತು ಈ ಗಾಡಿ ಅಂತ ಒಂದು ಕುತೂಹಲ ಎಲ್ಲರಿಗೂ ಇರ್ತೈತೆ. ಆದರೆ ನೋಡ್ರಿ, ಅವ್ರ ತಂದೆನ ಅವ್ರ ಡ್ಯಾಡಿನ ನಾನು ತೋರ್ಸಕ್ಕೆ ಬಂದಿದ್ದೀನಿ. ಯಾವ ಗಾಡಿಯಿಂದ ಉಟ್ಕೊಂತು ಈ RX ಗಾಡಿಗಳು ಅಂದರೆ, ಅಣ್ಣ ತೋರ್ಸೋ ಗಾಡಿನ. RX-ನ ತಂದೆ ಯಾವುದಪ್ಪ ಅಂದರೆ ಅದರ ಡ್ಯಾಡಿ ನೋಡ್ರಿ, ಇದೆ ಎಸ್ಕಾಟ್ ರಾಜ್ಯ ದೂತ್ ಅಂತ ಹೇಳಿ. ಸ್ನೇಹಿತರೆ, ಇದು CC ಬಂದ್ಬಿಟ್ಟು 175. ಆಗಿನ ಕಾಲದಲ್ಲಿ 175 ಗಾಡಿ ಮೈಲೇಜ್ ಎಷ್ಟಪ್ಪ ಬರ್ತಿತ್ತು ಅಂದರೆ 55ರಿಂದ, ಅಂದರೆ 1 ಲೀಟ್ರಿಗೆ 55ರಿಂದ 60 ಮೈಲೇಜ್ ಕೊಡ್ತಿತ್ತು. ಆದರೆ ಈಗಿನ ಗಾಡಿಗಳು ಯಾವುದೇ ತಗೊಂಡ್ಲಿ 40 ಮೇಲೆ ಎಕ್ಕದೇ ಇಲ್ಲ. ತಿರುಗಿ ಇದ್ರ ವಿಶೇಷ ಏನಪ್ಪ ಅಂದರೆ, ನಾವು ಗೇರ್ ಎಲ್ಲ ಹಾಕ್ತೀವೋ ಅಲ್ಲೇ ಕಿಕ್ಕರ್, ಅಂದರೆ ಸ್ಟಾರ್ಟ್ ಮಾಡ್ತೀವಲ್ಲ ಕಿಕ್ಕರು, ಅದು ಇರುತ್ತೆ. ಬನ್ನಿ ಒಂದು ಕಿತ ನೋಡ್ರಿ, ಇದ್ರ ವಿಶೇಷ ನೋಡ್ರಿ, ಇದೇ ಗೇರು, ಇದೇ ಕಿಕ್ಕರು. 90ನೇ ಇಸ್ವಿ ಜನರೇಷನ್ ಅವ್ರು ಮಾತ್ರ ನೋಡಿರೋಕ್ಕೆ ಸಾಧ್ಯ ಈ ಗಾಡಿ. ಅಂದರೆ ಈ ಗಾಡಿಗಳೆಲ್ಲ ಇವಾಗ ಈಗಿನ ಜನರೇಷನ್ ನೋಡ್ತೀವಿ ಅಂದ್ರೂ ಕಣ್ಮರೆ ಆಗ್ಬಿಟ್ಟವೆ. ಆದರೆ ಎಲ್ಲೋ ಒಂದು ಜಾಗದಲ್ಲಿ ಗಾಡಿ ಹೋಗ್ತಾ ಇದ್ರೆ, ಅಂದರೆ ನನ್ನ ಸ್ನೇಹಿತರು ದೊಡ್ಡಬಳ್ಳಾಪುರದಲ್ಲಿ ಹೋಗ್ತಾ ಇದ್ರೆ ನನಗೆ ಇನ್ನೂ ತುಂಬ ಖುಷಿ ಆಯಿತು. ಯಾಕೆಂದರೆ ಗಾಡಿಗೆ ಅಂಥ ಹಳೆಯ ಗಾಡಿನ ತಗೊಂಬಂದು ಅದಕ್ಕೆ ಜೀವ ತುಂಬಿ ಇವತ್ತು ಓಡಿಸ್ತಾವ್ರೆ ಅಂದರೆ ನನಗೆ ತುಂಬ 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 ಖುಷಿ ಆಯಿತು. ಅದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಎಲ್ಲರೂ ಯಾರಿಗೆ ಈ ಜನ್ರೇಷನ್ಗೆ ಯಾರಿಗೆ ಗೊತ್ತಿರಲ್ವೋ ಅವರು ತಿಳ್ಕೊಳ್ಳಿ ಅಂತ ಅಷ್ಟೇ. ಈ ಗಾಡಿ ರಾಜದೂತ್ XLT 175 1967ರಿಂದ 1990ವರೆಗೂ ಪ್ರೊಡಕ್ಷನ್ ಆಗಿರೋ ಗಾಡಿ. ಅಂದರೆ ಈ ಗಾಡಿ 90ನೇ ಇಸ್ವಿಯಲ್ಲಿ ರೆಡಿ ಆಗಿರೋ ಅಂಥ ಗಾಡಿ ಇದು. ಅಲ್ಲಿಗೆ ಈ ಗಾಡಿನೂ 90ರಲ್ಲೇ ಎಂಡ್ ಆಯಿತು. ಸುಮಾರು ಗಾಡಿಗಳು ರೋಡಲ್ಲಿ ಓಡಾಡ್ತಿರ್ತವೆ. ಯಾವುದನ್ನ ದೊಡ್ಡ ದೊಡ್ಡ ಲಕ್ಷಾಂತರ ರೂಪಾಯಿ ಗಾಡಿಗಳು ಹೋಗ್ತಾ ಇದ್ರೆ, ಅದು ನೋಡು ಅಷ್ಟು ಲಕ್ಷ ಇಷ್ಟು ಲಕ್ಷ ಅಂತ ನಾವು ಏನು ಹೇಳ್ಕೊತೀವಿ, ಅದಕ್ಕೆಲ್ಲ ಒಂದು ಕಿಂಗು. ಅಂದರೆ ಆ ಗಾಡಿ ಬರ್ತಾ ಇದ್ರೆ ಎಷ್ಟೇ ಲಕ್ಷ ಎಷ್ಟೇ ಕೋಟಿ ಕೊಟ್ಟಿದ್ರು ಸೈಡ್ ಬಿಟ್ಬಿಡೋ ಅಂತ ಗಾಡಿ ಯಾವುದಪ್ಪ ಅಂದರೆ RD 350 ರಾಜದೂತ್ ಅಂತಾನೆ ಹೆಸರು ಮಾಡಿರೋ, ಅಂದರೆ 80ನೇ ದಶಕದಲ್ಲೇ ಸೌಂಡ್ ಮಾಡಿರೋ ಅಂಥ ಗಾಡಿ. ಆ ಗಾಡಿ ಬರ್ತಾ ಇದ್ರೆ ಎಲ್ಲರಿಗೂ ವೈಬ್ರೇಷನ್ ಸ್ಟಾರ್ಟ್ ಆಗ್ಬಿಟ್ಟಿರೋದು. ಅಂಥ ಗಾಡಿಗಳು ಇವಾಗ ಕಣ್ಮರೆ ಆಗ್ಬಿಟ್ಟವೆ. ಅದು ಈಗಿನ ಪೀಳಿಗೆ ಅವರು ಅದನ್ನು ತಗೊಬೇಕು, ಅದೇನನ್ನ ಸಿಕ್ಕಿದ್ರೆ ಅದನ್ನು ನಾನು ಎಷ್ಟೇ ಲಕ್ಷ ಖರ್ಚಾದ್ರೂ ಪರವಾಗಿಲ್ಲ, ಗಾಡಿ ನನ್ನ ಹತ್ರ ಬೇಕು ಅಂತ ಮುಗಿ ಬೀಳೋ ಅಂಥ ಜನನೂ ಈಗ ಅವರೇ. ಈ ಹಳೆ ಗಾಡಿಗಳ ಮೇಲೆ ಇಷ್ಟ ಆಗಿದ್ದೇನಪ್ಪ ಅಂದರೆ, ಈಗ ಈ ಹಳೆ ಗಾಡಿಗಳಿಗೆ ಒಂದು ಸೆನ್ಸರ್ ಇರಲ್ಲ, ಒಂದು ಕಾಯಿಲ್ ಇರಲ್ಲ, ಒಂದು ಎಲೆಕ್ಟ್ರಾನಿಕ್ಕು ಅಂಥದ್ದು ಏನೂ ಇರಲ್ಲ. ಯಾಕೆಂದರೆ ಇದು ಕಾಡಲ್ಲೋ ಇಲ್ಲ ಎಲ್ಲನ ಬೆಟ್ಟಕ್ಕೋ ಎತ್ಕೊಂಡು ಹೋಗಿರ್ತೀವಿ ಅಂದ್ಕೊಳ್ಳಿ, ಅಲ್ಲೇನಾರ ರಿಪೇರಿ ಬಂತು ಅಂದರೆ ನಾವೇನೇ ಅದು ಇದು ಮಾಡಿ ಮ್ಯಾಜಿಕ್ ಮಾಡಿಬಿಟ್ಟು ಏನೋ ಸರ್ಕಸ್ ಮಾಡಿಬಿಟ್ಟು ಗಾಡಿನ ಆಚೆಗೆ ಎತ್ಕೊಂಡು ಬಂದ್ಬಿಡ್ಬೋದು ಆರಾಮಾಗಿ ನಾವೇ ರೆಡಿ ಮಾಡಿಕೊಂಡು. ಆದರೆ ಈಗ ಬಂದಿರೋ ಗಾಡಿಗಳು ಕಿಕ್ಕರ್ ಇರಲ್ಲ, ಅದಕ್ಕೆ ಸೆನ್ಸರ್ ಕೊಟ್ಟಿರ್ತಾನೆ, ಕಾಯಿಲ್ ಕೊಟ್ಟಿರ್ತಾನೆ, ಎಲೆಕ್ಟ್ರಾನಿಕ್ ಕೊಟ್ಟಿರ್ತಾನೆ. ಅದಕ್ಕೇನ ಒಂದು ಸ್ವಲ್ಪ ರಿಪೇರಿ ಆಯಿತು ಅಂದರೆ ಕಂಪ್ಯೂಟರ್ಗೆ ಹಾಕೇ ಮಾಡೋ ಅಂಥ ಗಾಡಿಗಳು ಬಂದ್ಬಿಟ್ಟವೆ. ನಾವೇ ಅದೇನೋ ಆಫ್ ಆಯಿತು ಅಂದರೆ ನಾವು ನಮ್ಮ ಕೈಯಿಂದ ಏನೂ ಮಾಡೋಕ್ಕಾಗ್ತಾ ಇಲ್ವೇ. ಅಂದರೆ ಆಗಿನ ಕಾಲದಲ್ಲಿ ಗಾಡಿಗಳಿಗೆ ನಾವೇ ಮಾಡ್ಕೊಂಡು ನಾವೇ ಬರ್ತಾ ಇದ್ವಿ. ಆದರೆ ಈಗಿನ ಜನ್ರೇಷನ್ ಗಾಡಿಗಳು ಹೆಂಗವೆ ಅಂದರೆ, ಒಂದೇ ಒಂದು ಚಿಕ್ಕ ವೈರ್ ಹೋಗ್ಲಿ ನಾವು ಅಡ್ಜಸ್ಟ್ ಮಾಡ್ಕೊಳಕ್ಕೂ ಆಗಲ್ಲ. ಡೈರೆಕ್ಟ್ ಶೋರೂಮ್ಗೆ ಎತ್ಕೊಂಡೋಗ್ಬೇಕು, ಸಿಸ್ಟಮ್ಗೆ ಹಾಕ್ಬೇಕು, ಅವನು ಹುಡುಕಿ ಹಲವಾರು ಹುಡುಕಿ ಕೊನೆಗೆ ಸಾರ್ ಇದೋಗೈತೆ ಅದೋಗೈತೆ ಅಂದ್ಬಿಟ್ಟು ನಮಗೆ ನಾಮ ಹಾಕ್ಬಿಡ್ತಾರೆ. ಕೊನೆಯದಾಗಿ ಒಂದು ಮಾತೇನಪ್ಪ ಅಂದರೆ, ಈ SD, ಜಾವಾ, ರಾಜದೂತು ಇವೆಲ್ಲ ತುಂಬ ಕಣ್ಮರೆ ಆಗೋತಾವೆ. ಈ ಗುಜ್ರಿಗೆ ಹಾಕ್ಬಿಡ್ತಾವ್ರೆ. ದಯವಿಟ್ಟು ಅದಕ್ಕೆ ಜೀವ ತುಂಬಿ ನಿಮ್ಮ ಮನೆಗೆ ಯಾರ ಹತ್ರ ಐತೋ ಅವರು ಉಳಿಸ್ಕೊಳ್ಳಿ. ಯಾಕೆ ಅಂದರೆ ಮುಂದಿನ ಪೀಳಿಗೆಗಳಲ್ಲಿ ಮಕ್ಕಳು ಮೊಮ್ಮಕ್ಕಳಿಗೆ ನಮ್ಮ ತಾತ ಓಡಿಸ್ತಾ ಇದ್ರು, ನಮ್ಮ ಅಪ್ಪ ಓಡಿಸ್ತಾ ಇದ್ರು ಅಂತ ಹೇಳ್ಕೊಳಕ್ಕನ ಇರಲಿ ಅಂತ ನನ್ನ ಮಾತು.